ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಲಬುರಗಿಯ ರೇವಗಿಯಲ್ಲಿ ರೇಣುಕಾಚಾರ್ಯ ಮೂರ್ತಿ ಭಗ್ನಗೊಳಿಸಲಾಗಿದೆಯಂತೆ. 4 ದಿನದ ಹಿಂದೆ ಭಾರಿ ಬಿರುಗಾಳಿಗೆ ಧರೆಗುರುಳಿದೆ ಬೃಹತ್ ಮೂರ್ತಿ ಅನ್ನುವಂತ ಮಾಹಿತಿ ಸಿಕ್ಕಿದೆ. 4 ದಿನ ಕಳೆದರೂ ಕೂಡ ಮೂರ್ತಿ ಪುನರ್ ಪ್ರತಿಷ್ಠಾಪಿಸುವುದಕ್ಕೆ ಯಾವ ಅಧಿಕಾರಿಗಳು ಕೂಡ ಮುಂದಾಗಿಲ್ಲ. ದೇಗುಲದ ಆವರಣದಲ್ಲೇ ಭಗ್ನಗೊಂಡು ರೇಣುಕಾಚಾರ್ಯರ ಪ್ರತಿಮೆ ಬಿದ್ದಿದೆ. ಕಳೆದ 1 ವರ್ಷದ ಹಿಂದೆ ಅಷ್ಟೇ ಮೂರ್ತಿ ಪ್ರತಿಷ್ಠಾಪನೆ ನಡೆದಿತ್ತು. ಭಾರೀ ಬಿರುಗಾಳಿಯಿಂದಾಗಿ ರೇಣುಕಾಚಾರ್ಯರ ಮೂರ್ತಿ ಉರುಳಿ ಬಿದ್ದಿದೆ. ಪ್ರಕೃತಿ ವಿಕೋಪಕ್ಕೆ ಸರ್ಕಾರದಲ್ಲಿ ಹಣವಿಲ್ಲ ಅನ್ನುವಂಥ ಒಂದು ಸಬೂಬನ್ನ ಅಧಿಕಾರಿಗಳು ನೀಡ್ತಾ ಇದ್ದಾರಂತೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಬರುವಂತ ದೇಣಿಗೆ ಹಣ ಎಲ್ಲಿ ಹೋಗುತ್ತೆ ಅಂತ ಭಕ್ತರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯ ರೇವಗಿ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ, ಶೀಘ್ರವೇ ಮೂರ್ತಿ ಮರುಸ್ಥಾಪನೆ ಮಾಡಬೇಕು ಅಂತ ಮಠಾಧೀಶರು ಕೂಡ ಆಗ್ರಹಿಸಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮುಜರಾಯಿ ಇಲಾಖೆಗೆ ಒಂದು ಮಠ ಆಗಿರ್ಬೋದು ಅಥವಾ ದೇವಾಲಯ ಸೇರ್ಪಡೆ ಆಗಿರುತ್ತೆ ಅಂದ್ರೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದೆಲ್ಲವನ್ನ ಸರಿಪಡಿಸುವಂತ ಜವಾಬ್ದಾರಿ ಕರ್ತವ್ಯ ಮುಜರಾಯಿ ಇಲಾಖೆ ಅವ್ರದ್ದೇ ಆಗಿರುತ್ತೆ. ನಿಜಕ್ಕೂ ಆ ಗ್ರಾಮಸ್ಥರ ಅಥವಾ ಭಕ್ತಾದಿಗಳ ಆಕ್ರೋಶ ಸರಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಕಲಬುರಗಿಯ ರೇವಗಿಯಲ್ಲಿ ರೇಣುಕಾಚಾರ್ಯರ ಮೂರ್ತಿ ಭಗ್ನಗೊಂಡಿರುವಂಥ ರೀತಿ ಇದು. 4 ದಿನದ ಹಿಂದೆ ಭಾರೀ ಬಿರುಗಾಳಿಗೆ ಧರೆಗುರುಳುತ್ತೆ ಬೃಹತ್ ಮೂರ್ತಿ. 4 ದಿನ ಕಳೆದರೂ ಕೂಡ ಇನ್ನೂ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೂ ಅಧಿಕಾರಿಗಳು ಬಂದಿಲ್ಲ. ಕನಿಷ್ಠ ಪಕ್ಷ ಬಂದು ಅಲ್ಲಿ ಏನಾಗಿದೆ, ಏನಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ನೋಡೋದಕ್ಕೂ ಕೂಡ ಅವರು ಬರ್ತಾ ಇಲ್ಲ ಅನ್ನುವಂಥ ಆರೋಪ ಭಕ್ತರು ಮಾಡ್ತಾ ಇದ್ದಾರೆ. ದೇಗುಲದ ಆವರಣದಲ್ಲೇ ಭಗ್ನಗೊಂಡು ರೇಣುಕಾಚಾರ್ಯರ ಪ್ರತಿಮೆ ಬಿದ್ದಿದೆ. ಕಳೆದ 1 ವರ್ಷದ ಹಿಂದೆಯಷ್ಟೇ ಪ್ರತಿಷ್ಠಾಪನೆ ಆಗಿದ್ದಂಥ ಮೂರ್ತಿ ಇದಾಗಿದೆ. ಭಾರಿ ಬಿರುಗಾಳಿ ಬಂದಿತ್ತು, ಹಾಗಾಗಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಉರುಳಿ ಬಿದ್ದಿದೆ ರೇಣುಕಾಚಾರ್ಯರ ಮೂರ್ತಿ ಅನ್ನುವಂಥದ್ದು. ಆದರೆ ಅಧಿಕಾರಿಗಳು ಕೊಡ್ತಾ ಇರುವಂಥ ಸಬೂಬು ಪ್ರಕೃತಿ ವಿಕೋಪಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಶ್ರೀ ಕ್ಷೇತ್ರ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನ ಬಹು ಪ್ರಾಚೀನವಾಗಿರುವಂಥ ಮತ್ತು ವಿಶಿಷ್ಟದಿಂದ ಕೂಡಿರುವಂಥ ಲಕ್ಷಾಂತರ ಭಕ್ತರ ಸಮೂಹವನ್ನು ಆಕರ್ಷಿಸಿರುವಂಥ ಒಂದು ಪುಣ್ಯಕ್ಷೇತ್ರ ಜಗದ್ಗುರು ರೇವಣಸಿದ್ದೇಶ್ವರ ಕ್ಷೇತ್ರ. ಆ ಕ್ಷೇತ್ರದೊಳಗೆ ಮೊನ್ನೆ ನಿಸರ್ಗದ ವಿಕೋಪದಿಂದಾಗಿ ಗಾಳಿಯ ಹೊಡೆತಕ್ಕೆ 54 ಫೀಟಿನ ಅಡಿಯ ಮೂರ್ತಿಯನ್ನು ಭಗ್ನವಾಗಿರುವಂಥದ್ದು ಇವತ್ತು ಭಕ್ತಜನಕ್ಕೆಲ್ಲ ಬಹಳ ನೋವನ್ನು ದುಃಖವನ್ನು ಕಂಡಿರುವಂಥದ್ದಾಗಿದೆ. ಅದಕ್ಕಾಗಿ ಅಂಥ ಒಂದು ಮೂರ್ತಿ ಬಟ್ ಇಮ್ಮಿಡಿಯೇಟ್ಲಿ ಅದನ್ನು ತೆಗೆದು ಕ್ಲೀನ್ ಮಾಡೋ ಪ್ರಾಸೆಸ್ ಆಲ್ರೆಡಿ ಶುರುವಾಯಿತು. ಬಟ್ ದೊಡ್ಡ ರೀತಿಯಲ್ಲಿರೋದನ್ನು ಸ್ವಲ್ಪ ಲಿಫ್ಟ್ ಮಾಡೋದು ಮೇ ಬಿ ಡಿಲೇ ಆಗಿರ್ಬೋದು. ಇಮ್ಮಿಡಿಯೇಟ್ಲಿ ಇವತ್ತು ಸಂಜೆ ಒಳಗಡೆ ಅದನ್ನು ಕ್ಲೀನ್ ಮಾಡಿಸ್ಬಿಟ್ರೆ ಮುಂದೆ ಯಾವ ಥರ ಅದನ್ನು ಇದು ಮಾಡಬೇಕು, ಸ್ವಲ್ಪ ಬಡ್ಜೆಟ್ ಏನಿದೆ, ಟೆಂಪಲ್ನಲ್ಲಿ ಏನಿದೆ, ಕಂಟ್ರಿಬ್ಯೂಷನ್ ಹಿಂದೆ ಕಂಟ್ರಿಬ್ಯೂಷನ್ ಎಲ್ಲ ಮಾಡಿದ್ದಾರೆ ಅಂತಂತ ಜನರು ಕೂಡ ಕೆಲವೆಲ್ಲ ಕಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಆ ಥರ ಯಾರು ಕಂಟ್ರಿಬ್ಯೂಷನ್ ಮಾಡ್ತಾರೆ, ಯಾಕಂದರೆ ಎಗೈನ್ ಇಟ್ ವಿಲ್ ಟೇಕ್ ಸೇಮ್ ಅಮೌಂಟ್, ಯಾಕಂದರೆ ಇಲ್ಲಿ ಕೆಳಗಡೆ ಬಿದ್ದು ಪೂರ್ತಿ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದರಿಂದ ನೈಸರ್ಗಿಕ ವಿಕೋಪದಿಂದ ಇದು ರೇಣುಕಾಚಾರ್ಯವರ ಮೂರ್ತಿ ಜೋರು ಗಾಳಿಗೆ ಬಿದ್ದು ಹೋಯಿತು. ಇದೊಂದು ವಿಷಾದನೀಯಕರ ಘಟನೆ ಆಗಿತ್ತು. ಈಗ ಶ್ರಾವಣ ಮಾಸದಲ್ಲಿ ರೇಣುಕಾಚಾರ್ಯ ಅವರದ್ದು ಜಯಂತಿ ಮತ್ತು ಜಾತ್ರೆ ಇರುತ್ತದೆ. ಸೊ ಮೂರ್ತಿ ಬಿದ್ದು ಹೋಯ್ದ ಕಾರಣಕ್ಕೆ ಸಾಕಷ್ಟು ಮಂದಿರಿಂದ ಮತ್ತು ನಮ್ಮ ಭಕ್ತರಿಂದನೂ ಭಾಳಷ್ಟು ಒಂಥರ ಮನೋವೇದನೆ ಆಗಿದೆ, ನೋವಾಗಿದೆ ಸಾಕಷ್ಟು ಜನರಿಗೆ. ಇದರ ಬಗ್ಗೆ ಆಲ್ರೆಡಿ ಈಗಾಗಲೇ ಇವತ್ತಿನ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೇ ಅವರ ಮುಖಾಂತರ ಸರ್ಕಾರಕ್ಕೆ ಮತ್ತು ಮೂರ್ತಿ ಪುನಃಸ್ಥಾಪಿಸಲು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಸರ್ಕಾರದಿಂದ ಏನಾದರೂ ಮತ್ತೆ ಅನುದಾನ ಬಂದಿದ್ದಂದರೆ ಜನ ಕೋರಿಕೆ ನಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಮಠಾಧೀಶರಾಗಿರ್ಬೋದು ಅಥವಾ ಅಲ್ಲಿನ ಭಕ್ತಾದಿಗಳು ಹೇಳೋ ಪ್ರಕಾರ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಅಂತ. ಅಧಿಕಾರಿಗಳು ಹೇಳ್ತಾರೆ ಮತ್ತೆ ನಾವೆಲ್ಲ ಹಣ ಸಂದಾಯ ಮಾಡಬೇಕಾಗತ್ತೆ, ಅಂದರೆ ಸಾಕಷ್ಟು ಖರ್ಚಾಗಿತ್ತು ಈ ಮೂರ್ತಿ ಪ್ರತಿಷ್ಠಾಪನೆಗೆ, ಎಲ್ಲವೂ ಕೂಡ ಆಗಬೇಕಾದ್ರೆ ನಮಗೆ ಟೈಮ್ ಬೇಕು ಅಂತ. ನಿಜಕ್ಕೂ ಅಲ್ಲಿ ಏನಾಗ್ತಾ ಇದೆ? ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರೇವಗಿಯಲ್ಲಿರ್ತಕ್ಕಂಥ ಒಂದು ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಆ ಬೆಟ್ಟದ ಮೇಲೆ ಸುಮಾರು 54 ಅಡಿ ಎತ್ತರದ ಒಂದು ರೇಣುಕಾಚಾರ್ಯರ ಮೂರ್ತಿಯನ್ನ ಸ್ಥಾಪಿಸಲಾಗಿತ್ತು. 1 ವರ್ಷದ ಹಿಂದೆ ಅಷ್ಟೇ ಆ ಮೂರ್ತಿ ಸ್ಥಾಪಿಸಲಾಗಿತ್ತು. ಆದರೆ ಈಗ ಈ ಮೊನ್ನೆ 26ನೇ ತಾರೀಕು ಅಂದ್ರೆ 3-4 ದಿವಸಗಳ ಹಿಂದಷ್ಟೇ ಆ ಭಯಂಕರ ಬಿರುಗಾಳಿಗೆ ಮೂರ್ತಿ ನೆಲಕ್ಕೆ ಉರುಳಿತ್ತು. ಸೊ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಏನಂತ ಹೇಳಿದ್ರೆ ಇದು ಮುಜರಾಯಿ ಇಲಾಖೆಗೆ ಒಳಪಡುವಂತ ದೇವಸ್ಥಾನ, ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಏನಂತ ಹೇಳಿದ್ರೆ ಇಲ್ಲಿ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆದ್ರೆ
4 ದಿನಗಳು ಕಳೆದ್ರೂ ಕೂಡ ಏನಪ್ಪಾ ಅಂದ್ರೆ ಆ ಮೂರ್ತಿಯನ್ನ ಮತ್ತೆ ಮರುಸ್ಥಾಪನೆ ಮಾಡ್ಲಿಕ್ಕೆ ಯಾವುದೇ ಒಂದು ಪ್ರಕ್ರಿಯೆ ಶುರುವಾಗಿಲ್ಲ. ಸೊ ಹೀಗಾಗಿ ಜನ ಸ್ಥಿತಿಗತಿದ್ರು. ಈಗಷ್ಟೇ ಅಂತ ಅಂದ್ರೆ ಸೇಡಂ ಸಹಾಯಕ ಆಯುಕ್ತರಂತ ಸುಶೀಲಾ ಅವರು ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರೇ ಖುದ್ದಾಗಿ ಏನಂತ ಹೇಳಿದ್ರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ವಿಶೇಷವಾಗಿ ಏನಂತ ಹೇಳಿದ್ರೆ ಮುಜರಾಯಿ ಇಲಾಖೆ ಒಳಪಂತ ಈ ದೇವಸ್ಥಾನದಲ್ಲಿ ಇಷ್ಟೊಂದು ಆದಾಯ ಬರುತ್ತೆ, ಇಂತ ಬಂದಂತ ಹಣ ಎಲ್ಲಿಗೆ ಹೋಗುತ್ತೆ? ಸೊ ಹೀಗಾಗಿ ನಮ್ಮ ಭಕ್ತರಿಗೆ ತುಂಬಾ ನೋವಾಗಿದೆ. ಈಗ 54 ಅಡಿ ಎತ್ತರದ ಏನು ಮೂರ್ತಿ ಯಥಾ ಪ್ರಕಾರ ನೀವು ಸ್ಥಾಪನೆ ಮಾಡ್ಲೇಬೇಕು ಅಂತ ಒಂದು ಪಟ್ಟ ನೀಡಿದ್ರು. ಆದ್ರೆ ಇದಕ್ಕೆ ಉತ್ತರ ನೀಡಿದಂತ ಸಹಾಯಕ ಆಯುಕ್ತರು ಸರ್ಕಾರದಲ್ಲಿ ಈ ತರದೊಂದು ಪ್ರಕೃತಿ ವಿಕೋಪಕ್ಕೆ ಅನುದಾನ ಇಲ್ಲ ಅಂತ ಒಂದು ಸಬೂಬನ್ನು ಹೇಳಿದ್ರು. ಅದಕ್ಕೆ ಮತ್ತೆ ರಚಿಸಿದಂತ ಅಲ್ಲಿನ ಸ್ಥಳೀಯರು ಮತ್ತು ಭಕ್ತರೆಲ್ಲರೂ ಸರ್ಕಾರಕ್ಕೆ ಅನುದಾನ ಇಲ್ಲದಿರೋ ಪರವಾಗಿಲ್ಲ, ಹುಂಡಿಯಲ್ಲಿ ಬರುವಂತಹ ಏನು ಆದಾಯ ಇರುತ್ತೆ ಅದರಿಂದಲಾದ್ರೂ ನೀವು ಮಾಡ್ಲೇಬೇಕು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಏನು ಇಲ್ಲಿ ಒಂದು ಜಯಂತಿ ಇದೆ, ಈ ದೇವಸ್ಥಾನದ ಒಂದು ಜಾತ್ರೆ ಇದೆ, ಹಾಗಾಗಿ ನಿಮಗೆ ಗಡುವನ್ನು ನೀಡ್ತೇವೆ. ಅಷ್ಟರೊಳಗಾಗಿ ಏನು ಮತ್ತೆ ಮೂರ್ತಿ ಆಗ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ. ಧನ್ಯವಾದ ಗೋಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.